ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಯಾವುದು ವ್ಲಾಗ್ ಅಲ್ಲ. ಇವತ್ತು ನಾನು ಉಪ್ಪಿನ ದೀಪ ಹೇಗೆ ವಿಸರ್ಜನೆ ಮಾಡೋದು ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಉಪ್ಪಿನ ದೀಪ ನಾವು ಎಲ್ಲ ರೆಡಿ ಮಾಡಿ ಹಚ್ಚಾದ್ಮೇಲೆ ಏನು ಮಾಡಬೇಕು, ಅದನ್ನು ಹೇಗೆ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ನಾವು ಅದ್ರ ಮೇಲೆ ಇಟ್ಟಿರುವಂಥ ಹೂವು ಇದೆಯಲ್ವಾ, ಅದನ್ನು ಕೂಡ ಅಷ್ಟೇ ಎಲ್ಲೂ ಕೂಡ ನಾವು ಕಾಲಿಗೆ ಕೈಗೆ ಸಿಗುವಂಥ ಜಾಗದಲ್ಲಿ ಹಾಕಬಾರ್ದು. ಏಕೆಂದರೆ ದೇವ್ರ ಮನೆ ಕ್ಲೀನ್ ಮಾಡೋ ಎಲ್ಲ ಪ್ರತಿಯೊಂದು ಹೂವೂ ಅಷ್ಟೇ, ದೇವ್ರ ಮನೇಲಿ ಇಡೋವಂಥ ಪ್ರತಿಯೊಂದು ಹೂವೂ ಅಷ್ಟೇ ಎಲ್ಲೂ ಕೂಡ ಬಿಸಾಡಬಾರ್ದು. ಎಲ್ಲಾದರೂ ಹರಿಯೋ ನೀರಿಗೋ ಇಲ್ಲ ಒಂದು ಗಿಡದಕ್ಕೋ ಮರದ ಮೇಲೋ ಎಲ್ಲಾದರೂ ಹಾಕಬೇಕಾಗತ್ತೆ. ಇಲ್ಲಿ ನಮ್ಮ ಮನೆ ಹತ್ರ ನೀರಿದೆ, ಅಂದರೆ ಹರಿಯುವಂಥ ನೀರು ಸಿಗುತ್ತೆ ನಮಗೆ, ಅಂದರೆ ಹೊಳೆ ಅಂತಾರಲ್ವ, ಆ ಥರ ಸಿಗುತ್ತೆ. ಅಲ್ಲಿ ನಾವು ವೀಕ್ಲಿ ಒನ್ಸ್ ತೊಗೊಂಡೋಗಿ ಹಾಕ್ಬಿಡ್ತೀವಿ. ಹಾಗೆ ನೀವು ಕೂಡ ಹೂವನ್ನು ಒಂದು ಗಿಡದ ಮೇಲೆ ಇಲ್ಲಾಂದರೆ ಹರಿಯೋ ನೀರಿಗೆ ಹಾಕ್ಕೋಬೋದು. ಅದಾದಮೇಲೆ ನಾನೀಗ ಈ ಉಪ್ಪನ್ನು ಹೇಗೆ ವಿಸರ್ಜನೆ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಉಪ್ಪನ್ನು ನಾನು ನೀರಲ್ಲಿ ಹಾಕಿ ಚೆನ್ನಾಗಿ ಕರಗಿಸ್ತೀನಿ. ಇದನ್ನು ಒಂದು ಕಾಳು ಕೂಡ, ನಾವೇನು ಉಪ್ಪು ಹಾಕಿರ್ತೀವಿ ಒಂದು ಕಾಳು ಕೂಡ ಎಲ್ಲೂ ಕೂಡ ಚೆಲ್ಲಬಾರ್ದು. ಹಾಗೆ ನಾವು ಇದನ್ನು ನೆಲದ ಮೇಲೂ ಕೂಡ ಇಡಬಾರ್ದು. ಹಾಗಾಗಿ ನಾನಿಲ್ಲಿ ಒಂದು ಪೇಪರ್ನ ಹಾಕ್ಕೊಂಡಿದ್ದೀನಿ, ಪೇಪರ್ ಮೇಲೆ ಇಟ್ಟಿದ್ದೀನಿ. ಇದು ಏಕೆಂದರೆ ನಾವು ತಾಯಿ ಲಕ್ಷ್ಮೀ ದೇವಿಗೆ ನಾವು ಈ ಒಂದು ಪೂಜೆನ ಮಾಡಿರೋದ್ರಿಂದ ಇದನ್ನು ಕೆಳಗಡೆ ಎಲ್ಲೂ ಇಡಬಾರ್ದು. ಹಾಗಾಗಿ ಒಂದು ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ಇಟ್ಟಿದ್ದೀನಿ. ಇದರಲ್ಲಿರುವಂಥ ಒಂದು ಕಾಳು ಉಪ್ಪನ್ನು ಕೂಡ ನೀವು ಎಲ್ಲೂ ಕೂಡ ಚೆಲ್ಲಬಾರ್ದು. ನೋಡ್ತಾ ಇದ್ದೀರಲ್ವಾ, ಒಂದು ಕಾಳು ಕೂಡ ಎಲ್ಲೂ ನಮಗೆ ಕಾಲಿಗೆ ಸಿಗೋ ಥರ ಎಲ್ಲೂ ಇದು ಮಾಡಬಾರ್ದು, ಬೀಳಿಸ್ಬಾರ್ದು. ಹಾಗಾಗಿ ನಾನಿಲ್ಲಿ ಒಂದು ಪೇಪರ್ನ ಹಾಕ್ಕೊಂಡಿದ್ದೀನಿ. ಪೇಪರ್ ಹಾಕೋದ್ರಿಂದ ಅದ್ರ ಮೇಲೆ ಬಿದ್ದರೆ ನಾವು ಈಸಿಯಾಗಿ ತಗೋಬೋದು ಅಂತ. ನಾನು ಈ ಬೇಸನ್ನ ಪೂಜಾ ರೂಮ್ಗೆ ಅಂತಲೇ ಇಟ್ಟಿದ್ದೀನಿ. ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಮತ್ತು ಪೂಜೆ ಸಾಮಾನು ಕ್ಲೀನ್ ಮಾಡೋಕ್ಕೆ ಅಂತಲೇ ಈ ಒಂದು ಬೇಸನ್ನ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಯಾವುದೇ ಥರದ ಬೇರೆ ನಾನ್ ವೆಜ್ ಎಲ್ಲ ಮಾಡೋವಂಥದ್ದು, ಅಡುಗೆಗೆ ಬಳಸೋವಂಥದ್ದನ್ನು ಬಳಸೋಕ್ಕೆ ಹೋಗಬೇಡಿ. ದೇವ್ರ ಮನೆಗೆ ಸಪ್ರೇಟಾಗಿ ಒಂದು ಸಣ್ಣದು ಬೇಸನ್ ಥರದ್ದು ಏನಾದರೂ ಒಂದು ಇಟ್ಕೊಳ್ಳಿ. ನಾನು ಈ ಒಂದು ಬೇಸನ್ನ ಇಟ್ಕೊಂಡಿದ್ದೀನಿ ದೇವ್ರ ಮನೆಗೆ. ನಾನೀಗ ಅದೇ ದೇವ್ರ ಮನೆ ಒಂದು ಬೇಸನ್ ಏನಿದೆ, ಅದಕ್ಕೆ ನಾನಿಲ್ಲಿ ಮಡಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಇಟ್ಕೊಂಡು ಇದಕ್ಕೆ ಉಪ್ಪು, ನಾನೇನು ಉಪ್ಪನ್ನ ಇಟ್ಟಿದ್ದೀನಲ್ವ, ಅದನ್ನು ಒಂದು ಕಾಳು ಬಿಡ್ದಂಗೆ ಅದನ್ನು ಕೂಡ ಹಾಕ್ಕೊಂಡು ಅದರಲ್ಲಿ ಒಂದು ಚೂರು ಕೂಡ ಬಿಡಬಾರ್ದು. ಇದನ್ನೆಲ್ಲ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೋಡಿ, ನಾನಿವಾಗ ಅದನ್ನು ಕರಗಿಸ್ತಾ ಇದ್ದೀನಲ್ವ, ಆ ಥರ ಚೆನ್ನಾಗಿ ಕರಗಿಸ್ಬೇಕು. ಆ ರೀತಿ ನೀರು ಅಂದರೆ ಉಪ್ಪನ್ನು ನೀರಲ್ಲಿ ಕರಗಿಸಿ ನಾವು ವಿಸರ್ಜನೆ ಮಾಡೋದ್ರಿಂದ ನಾವು ಎಲ್ಲೂ ಕೂಡ ಉಪ್ಪನ್ನು ತುಳಿಯೋಕ್ಕೆ ಆಗಲ್ಲ. ಅದು ನೀರಲ್ಲಿ ಕರಗೋಗಿರುತ್ತೆ. ಮತ್ತು ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ನಾವು ಈ ನೀರನ್ನು ಹಾಕಬೇಕಾಗತ್ತೆ. ಒಂದು ಮರದ ಬುಡಕ್ಕೆ ಹಾಕಬೇಕಾಗತ್ತೆ. ಸಣ್ಣ ಸಣ್ಣ ಗಿಡಗಳಿಗೆ ಹಾಕೋದು ಬೇಡ. ಯಾಕೆಂದರೆ ಸಣ್ಣ ಸಣ್ಣ ಗಿಡಗಳಿಗೆ ಹಾಕಿದ್ರೆ ಅದರಲ್ಲಿರುವಂಥ ನೆಗೆಟಿವಿಟಿ ಅಂಶ ಆ ಗಿಡಗಳಿಗೆ ಬೇಗ ನಮಗೆ ಆ ಗಿಡಗಳಿಗೆ ತಾಗುತ್ತೆ. ಹಾಗಾಗಿ ದೊಡ್ಡ ಮರಗಳು, ಅಂದರೆ ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ, ಆ ಒಂದು ಮರದ ಬುಡಕ್ಕೆ ಹಾಕೋದು ಬೆಟರು. ಈಗ ನೋಡ್ತಾ ಇರ್ಬೋದು, ಉಪ್ಪೆಲ್ಲ ಕ್ಲೀನಾಗಿ ಕರಗಿದೆ. ಇವಾಗ ನಾನು ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾವು ಇಟ್ಟಿರುವಂಥ ದೀಪನ ನಾವು ಅರಿಶಿನ ಹಚ್ಚಿ ಕುಂಕುಮ ಎಲ್ಲ ಇಟ್ಟು ಮತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ನಾವು ಉಪ್ಪಿನ ದೀಪನ ಹಚ್ಚಿರ್ತೀವಲ್ವ, ಹಾಗೇ ನಾವು ಇದನ್ನು ವಿಸರ್ಜನೆ ಮಾಡೋವಾಗ ಯಾವುದೇ ಕಾರಣಕ್ಕೂ ಇದನ್ನು ವಾಶ್ ಮಾಡಿ ಇಡಬೇಡಿ. ಏಕೆಂದರೆ ನೀರಲ್ಲಿ ವಾಶ್ ಮಾಡಿ ಇಡಕ್ಕೆ ಹೋಗಬೇಡಿ.
ಯಾಕಂದರೆ ನಾವು ಅರಿಶಿನ ಕುಂಕುಮನ ತೊಳೆದಂಗಾಗತ್ತೆ. ಸೊ ಹಾಗಾಗಿ ಅರಿಶಿನ ಕುಂಕುಮನ ಯಾವತ್ತೂ ತೊಳೆದು ಹಾಗೆ ಇಡಬಾರ್ದು. ನಾವಿವಾಗ ತಾಯಿ ಲಕ್ಷ್ಮೀ ದೇವಿಗೆ ನಾವು ಪೂಜೆ ಮಾಡ್ತಾ ಇರೋದ್ರಿಂದ ಲಕ್ಷ್ಮೀ ದೇವಿ ಅರಿಶಿನ ಕುಂಕುಮ ಶೋಭಿತೆ ಆಗಿರೋದ್ರಿಂದ ಸೊ ಅರಿಶಿನ ಕುಂಕುಮನ ನಾವು ತೊಳೆದು ಇಡಬಾರ್ದು ಅಂತ ಹೇಳ್ತಾರೆ. ಸೊ ನೀವು ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಆ ಮುಖವಾಡ ಏನು ಬಳಸಿರ್ತಾರೆ ಸೊ ಅದನ್ನು ತೊಳೆಯಲ್ಲ, ಸೊ ವಾಶ್ ಮಾಡಲ್ಲ. ವಾಶ್ ಮಾಡದೆ ಒಂದೆರಡು ದಿನ ಹಾಗೆ ಇಟ್ಟು ಆ ನಂತರ ವಾಶ್ ಮಾಡ್ಕೋತಾರೆ. ಸೊ ಹಾಗಾಗಿ ನಾವು ಲಕ್ಷ್ಮೀ ದೇವಿಗೆ ಏನು ಪೂಜೆ ಮಾಡಿರ್ತೀವಲ್ವ ಸೊ ಅದನ್ನು ನೀರಿಂದ ಆಗಲಿ ಅದನ್ನು ತೊಳೆದು ವಾಶ್ ಮಾಡಿ ಇಡಬಾರ್ದು. ಸೊ ಈ ರೀತಿ ಒಂದು ಟಿಶ್ಯೂ ಪೇಪರಿಂದನೋ ಇಲ್ಲ ಒಂದು ನಿಮಗೆ ದೇವ್ರ ಮನೆಗೆ ಅಂತ ಒಂದು ಹಳೆ ಬಟ್ಟೆ ಇಟ್ಕೊಂಡಿರ್ತೀರಲ್ವ ಸೊ ಆ ಹಳೆ ಬಟ್ಟೆಯಿಂದನೋ ಈ ರೀತಿ ವಾಶ್ ಮಾಡಿಕೊಂಡು ದೀಪಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ವಾಶ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ. ಸೊ ಆವಾಗಲೇ ನೀವು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಅದರಲ್ಲಿರುವಂಥ ಅರಿಶಿನ ಕುಂಕುಮ ನಾವೇನಿಟ್ಟಿರ್ತೀವಿ ಸೊ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಎತ್ತಿಡೋದು ಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅರಿಶಿನ ಕುಂಕುಮನ ತೊಳೆದು ಇಡಬಾರ್ದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ವೀಕಿಗೆ ನೀವು ಏನು ಮತ್ತೆ ನೆಕ್ಸ್ಟ್ ವೀಕು ದೀಪ ಹಚ್ಚಬೇಕು ಅಂದ್ಕೊಂಡಿರ್ತೀರೋ ಸೊ ಆವಾಗ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿರುವಂಥ ಅರಿಶಿನ ಕುಂಕುಮ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಆ ನಂತರ ಮತ್ತೆ ಹೊಸದಾಗಿ ಅರಿಶಿನ ಕುಂಕುಮನ ಹಚ್ಚಿ ಇಡೋದು ಬೆಟರು. ತೊಳೆದ್ಬಿಟ್ಟು ಖಾಲಿ ದೀಪನ ಹಾಗೆ ಇಡಬಾರ್ದು. ಸೊ ಇದು ಒಂದು ನೆನಪಲ್ಲಿ ಇಟ್ಕೋಬೇಕಾದಂಥ ವಿಷಯ. ಸೊ ಹಾಗಾಗಿ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಬೋದು ನಾನು ಈ ದೀಪಗಳೇನಿದೆ ಸೊ ಇದನ್ನು ಹಾಗೆ ಎತ್ತಿಡ್ತೀನಿ. ಯಾವುದೇ ಥರ ನಾನಿಲ್ಲಿ ಬೇರೆ ಥರ ವಾಶ್ ಮಾಡಲ್ಲ. ಒಂದೆರಡು ಸತಿ ಈ ರೀತಿ ಟಿಶ್ಯೂನಲ್ಲಿ ನಾನು ಕ್ಲೀನಾಗಿ ಇದನ್ನು ಒರೆಸ್ಬಿಟ್ಟು ಎತ್ತಿಟ್ಕೋತೀನಿ. ಸೊ ಇದಿಷ್ಟೇ, ಬೇರೆ ಥರ ನಾನು ಯಾವುದೇ ಥರ ವಾಶ್ ಮಾಡೋಕ್ಕೆ ಹೋಗಲ್ಲ. ಮತ್ತು ನೆಕ್ಸ್ಟ್ ವೀಕು ನಂದೇನು ಪೂಜೆ ಇದೆ ಸೊ ಆ ಪೂಜೆ ಟೈಮಿಗೆ ಕ್ಲೀನಾಗಿ ಒಂದು ಸಬೀನನೋ ಇಲ್ಲ ಸೋಪು ಏನಾದರೂ ಬರುತ್ತೆ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ನಾವು ಏನು ಇಟ್ಕೊಂಡಿರ್ತೀವೋ ಸೊ ಅದನ್ನು ಹಾಕ್ಕೊಂಡು ನಾವಿಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆ ನಂತರ ನಾವು ಮತ್ತೆ ಅರಿಶಿನ ಕುಂಕುಮ ಎಲ್ಲದನ್ನು ಹಚ್ಕೊಂಡು ದೀಪನ ಹಚ್ಕೋಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಆವತ್ತೇ ನೀವು ವಿಸರ್ಜನೆ ಮಾಡೋ ದಿವಸನೇ ನೀವು ದೀಪಗಳನ್ನ ತೊಳೆದು ಇಡಬೇಡಿ. ಸೊ ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ತಾಯಿಗೆ ಕೋಪ ಬರುತ್ತೆ. ಸೊ ಸಂಚಲಿತರಾಳ ಆಗ್ತಾರೆ ಲಕ್ಷ್ಮೀ ದೇವಿ. ಸೊ ಕೋಪ ಇರೋ ಕಡೆ ಲಕ್ಷ್ಮೀ ದೇವಿ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಇವಾಗ ನೀರನ್ನು ಕರಗಿಸಿದ್ದಾಯಿತು, ಅಂದರೆ ಉಪ್ಪನ್ನು ನೀರಲ್ಲಿ ಹಾಕಿ ಕರಗಿಸಿದ್ದಾಯಿತು. ಸೊ ಇವಾಗ ನಾನು ಇದನ್ನು ಒಂದು ಮರದ ಬುಡಕ್ಕೆ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗೆ ಸ್ನೇಹಿತರೆ, ಈ ಒಂದು ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದ್ದೀನಿ. ಸೊ ಈ ವಿಚಾರದಿಂದ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ, ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಉಪ್ಪಿನ ದೀಪ ಹಚ್ಚಿ ವ್ರತ ಮಾಡ್ತಾ ಇದ್ದೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹಾಗಿದ್ರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ.